ಅಂಗಡಿ, ಒಬ್ಬೊಬ್ಬನಿಗೆ 4, 5, 6, 8, 8 ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಅಮ್ಮ ಅಪ್ಪ ತಂಗಿ ಎಲ್ಲರಿಗೂ ಸಾಕ್ತಾರೆ. ಒಬ್ಬರಿಗಿದೆಲ್ಲ ಅದು 40 ವರ್ಷದಿಂದ ಇರೋದು, ನಮ್ಮ ಅಪ್ಪ ಕಾಲದಿಂದ ನಡೀತಾ ಇರೋದು. ಈಗ ಸಡನ್ಲಿ ಬಂದು ಅನೌನ್ಸ್ಮೆಂಟ್ ಮೊನ್ನೆ ಮಾಡ್ಕೊಂಡ್ಬಿಡು. ಇವರು ನೋಟಿಸ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಇದೆಲ್ಲ ನಮ್ಮ ಹತ್ರ ಪಕ್ಕಾ ಇದೆ, ಎಲ್ಲ ಒರಿಜಿನಲ್ ಇದೆ, ಡೀಟೇಲ್ಸ್ ಎಲ್ಲ ನಾವು ಆವಾಗ ಕಟ್ಟಿರೋ ತಗೊಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಬಟ್ ಆದ್ರೂ ಇದು ಮಾಡ್ತಾ ಇಲ್ಲ, ಇವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇವರು ರೌಡಿಸಮ್ ಥರ ಇದು ಲೆಕ್ಕ. 158 ಪಕ್ಕಾ ಒರಿಜಿನಲ್ ಎಲ್ಲ ಐತೆ. ಆದ್ರೂ ಇವರು ಸುಪ್ರೀಂ ಕೋರ್ಟು ತಗೊತಾ ಇಲ್ಲ. ನಮಗೆ ಮೇಲಿನಿಂದ ಬಂದಿದಪ್ಪ, ನಾವೇನು ಮಾಡೋಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ತಪ್ಪು, ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರ ಮಾಡ್ಕೊಳ್ಳಿ. ಅದೇ ಥರ ಹೇಳಿ ಎತ್ತಾ ಇರೋದು ಎಲ್ಲರದು ಹೋಯ್ತು. 150 ಎಣ್ಣೆ ಅಂಗಡಿ ಇಲ್ಲ, 158 ಅಂಗಡಿಗಳು ಇದ್ದಿದ್ದು. ಆದರೆ ಎಷ್ಟು ಜನ ಅವ್ರದ್ದು ನೋಡಿತಾರ? ಈಗ ಎಲ್ಲಿ ಹೋಗ್ತಾರೆ ಅವರೆಲ್ಲ? ಅವ್ರ ಮಕ್ಕಳು, ತಾಯಿಗೆ, ತಮ್ಮದಿಗೆ, ಮಕ್ಕಳಿಗೆ ಯಾಕೆ ಸಾಯ್ತಾರೆ? ಅವರು ಹೆಂಗೆ ಸಾಕ್ತಾರೆ? ಹೆಂಗೆ ಅವ್ರಿಗೆ ಎಜುಕೇಷನ್ ಹೆಂಗೆ ಹೊಡೆದು ಕೊಡ್ತಾರೆ? ಈಗ ಪಿಚ್ಚೆಗೆ ಹೇಳ್ಬೇಕು ಅಷ್ಟೇ. ಇಲ್ಲಾಂದರೆ ಬೀದಿ ವ್ಯಾಪಾರ ಎತ್ಬಿಡ್ರಲ್ಲ. ಮತ್ತು ಅಂಗಡಿಯವ್ರಿಗೆ ಯಾಕಿತ್ತಿದೆ ಅವರು? ಬಾಲ ಮೋಸ, ಬಾಲ ಅಂದ್ರೆ ಬಾಲ ಮೋಸ, ರೌಡಿಸಮ್ ಥರ ಲೆಕ್ಕ ಇದೆ. ದೇವರೇ ಕಾಪಾಡಬೇಕು ನಮ್ಮ ಬೆಂಗಳೂರಿಗೆ, ಬಡವರ ಮೇಲೆ. ಏನು ದೇವರೇ ಕಾಪಾಡಬೇಕು ನಮ್ಮ ಬೆಂಗಳೂರಿಗೆ, ಬೀದಿ ವ್ಯವಹಾರಗಳಿಗೆ. ಇದು ಬೀದಿ ಇದೆಲ್ಲ ಚಿಕ್ಕ ಅಂಗಡಿಯವರು ಬಡವರಿಗೆ ಈ ಥರ ಮೋಸ ಮಾಡಿದ್ರು ಅವರು ಚೆನ್ನಾಗಿರಲ್ಲ. ಅಷ್ಟು ಜನ ಅಂಗಡಿ ಸಡನ್ಲಿ ಒಂದೇ ಒಂದು ದಿನ ಕೊಟ್ಟಿರೋದು ಆಕಾಶ. ಬೇರೆ ಅನೌನ್ಸ್ಮೆಂಟ್ ಮಾತ್ರ ಮಾಡ್ಕೊಂಡು ಹೋಗಿದ್ದವರು ಮಾರ್ಷಲ್ ಅವರು. ಅಂಗಡಿಗೆಲ್ಲ ನಿಮ್ಮದು ಹೊಡಿತಾ ಇದ್ದೀವಪ್ಪ, ನೀವು ಐಟಮ್ ಎಲ್ಲ ಎದ್ಕೊಳ್ಳಿ ಅಂತ. ಒಂದೇ ದಿನ 2 ದಿನ ಅಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿ, ಏನು ನೋಟಿಸ್ ಇಲ್ಲ, ಏನೂ ಇಲ್ಲ. ನಾವು ಒಟ್ಟಲ್ಲಿ ಅವ್ರದ್ದು ಏನೇನೋ ಪ್ಲ್ಯಾನ್ ಇತ್ತು, ಅವ್ರು ಮಾಡಿಬಿಟ್ರು. ಈಗ ಅವ್ರು ಚೆನ್ನಾಗಿರಲಿ, ಪರವಾಗಿಲ್ಲ. 158 ಫ್ಯಾಮ್ಲಿಗಳಿದಲ್ಲ, ಅವರೆಲ್ಲಾದರೂ ಹೋಗಲಿ, ಪರವಾಗಿಲ್ಲ ಅವ್ರಿಗೆ. ಇವರು ಚೆನ್ನಾಗಿರಲಿ, ಯಾರಿದ್ರ ಮೇಲೆ ಅಧಿಕಾರಿ ಇದ್ದಾರೆ ಅವ್ರು ಚೆನ್ನಾಗಿರಲಿ, ಪರವಾಗಿಲ್ಲ ಬಿಡಿ. ಇಷ್ಟೂ ಮೋಸ ಮಾಡಬಾರ್ದು. ಹೆಂಗೆ ಬದುಕ್ತಾರೆ ಇಲ್ಲಿ ಮಕ್ಕಳು, ಬಡವರೆಲ್ಲ ಹೆಂಗೆ ಬದುಕ್ತಾರೆ? ಈ ಥರ ಮೋಸ ಮಾಡಿ ಎಲ್ಲ ಹಾಕ್ಬಿಟ್ರೆ ಇಷ್ಟೇ ನಾನು ಹೇಳೋದು. ದಯವಿಟ್ಟು ಸ್ವಲ್ಪ ಡಿ.ಕೆ. ಶಿವಕುಮಾರ್ ಸರ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ, ಸ್ವಲ್ಪ ಚಿಕ್ಕ ಬಡವ್ರಿಗೆಲ್ಲ ಸ್ವಲ್ಪ ಗೌಣ ಕೊಡಿ. ನಿಮ್ಮಲ್ಲಿ ಇದೆ ಅದು ಗೌಣ ಕೊಡೋದಿದೆ, ಗೌಣ ಕುಡಿತೀರ ನೀವು. ಆದ್ರೂ ಸ್ವಲ್ಪ ನಾವು ಹೇಳ್ಕೊತಾ ಇದ್ದೀವಿ, ಸ್ವಲ್ಪ ಬಡವರಿಗೆ ಸ್ವಲ್ಪ ನೆನಪಿಗೆ ಇಕ್ಕೊಳ್ಳಿ ಸಾಕು. ನಿಮಗೆ ಇನ್ನೂ ಮುಂದೆ ನಿಮಗೆ ಇನ್ನೂ ದೇವರು ಇನ್ನೂ ಒಳ್ಳೇದು ಕೊಡಲಿ, ಇನ್ನೂ ಪದೇ ನೀವೇ ಇರಲಿ CM ಅವರು. ಬಟ್ ಸ್ವಲ್ಪ ನಮ್ಮದು ಬಡವರದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಅದೇ ನಾವು ಹೇಳ್ತಾ ಇರೋದು.